ಸ್ಯಾಲ್ರಿ ಒಂದು ಭಾಳ ಕಮ್ಮಿ ಹೇಳತ್ತ. ಅಭಿ ಬರೀ ಇದ ಮಾಡಿ ನೀನು ಸ್ಯಾಲ್ರಿ ಕಡಿಮೆ ಆಯ್ತು ಅದಾಯ್ತು ಇದಾಯ್ತು ಅನ್ಕೋತ ನಮ್ಮ ಮನೆಯೊಳಗೆ ಹುಡುಗನ್ ನೋಡಿದಾರ. ಅದಕ್ಕೆ ನೀ ಏನಂದಿ? ಏನಂತಂದ್ ಹೇಳಿ ನಿನ್ ಬಗ್ಗೆ ಮನಿ ಒಳಗ ನೀನ್ ನೋಡಿದ್ರ ಈ ಕಡೆ ಲೈಫ್ ಒಳಗ್ ಸೆಟ್ಲು ಆಗಿಲ್ಲ, ಈ ಕಡೆ ಇನ್ಕಮು ಇಲ್ಲ, ಏನಂತಂದ್ ಹೇಳಿ. ಅಂದ್ರ ಈ ವೇಸ್ಟ್ ನನ್ನ ಮಗನ ಮದುವೆ ಅಕ್ಕೇನಂತ ಮನ್ಯಾಗ ಹೆಂಗೆ ಹೇಳ್ಬೇಕಂತ ಯೋಚನೆ ಮಾಡಕತ್ತೇನ? ಏ ಹಂಗಲ್ಲೋ. ಹೋಗ್ ಆ ಡಾಕ್ಟರ್ ಬಗ್ಗೆನ ಥಿಂಕ್ ಮಾಡಿಲ್ಲ. ಅವ್ನ ಕೂಡ ಮದುವೆ ಹಾಕೋಬೇಕು, ಅವ್ನ ಜೋಡಿ ಇದ್ರೆ ಆರಾಮ್ ಲೈಫ್ ಸೆಟ್ಲ್ ಇರ್ತೈತೆ ಅಂತ ಅನ್ಕೊಂಡಿಯಲ್ಲ. ಮಾಡ್ಕೋ ಹೋಗ್ಲಾ, ನನ್ನ ಮುಂದೆ ಬಂದು ಯಾಕೆ ಹೇಳ್ಕೊಳಕತ್ತಿ? ನಾ ಹಂಗ ಹೇಳಿದ್ನೇನ ಅವ್ನ್ ಮದುವೆ ಮಾಡ್ಕೋತೇನಂತಂದ. ಮತ್ತು ಅಷ್ಟಿದ್ರ ಮನೆಯವ್ರು ಕೇಳಿದಾಗ ಯಾವಾಗ ಹೇಳ್ಬೇಕಿಲ್ಲ ನಾ ಅವ್ನು ಮಾಡ್ಕೊಳಂಗಿಲ್ಲ, ಅವ್ನು ಇಷ್ಟ ಇಲ್ಲ ಅಂತ. ನನ್ನ ಮುಂದೆ ಬಂದು ಹೇಳ್ಕೊಂಡು ಇಲ್ಲೇ ನಾಟಕ ಹಚ್ಚೇನ? ನೋಡಬಿ ಎಲ್ಲಾರು ನಮ್ನ ನೋಡತ್ತಾರ, ಬಾಯ್ ಮಾಡಕ್ ಹೋಗ್ಬೇಡ. ಈಗ ಅದೆಲ್ಲ ಬಿಡ, ನಿನಗೆ ನಾನು ಬೇಕೋ ಬೇಡೋ ಅಷ್ಟೇ ಹೇಳ. ಬೇಕು. ಹಂಗಿದ್ರ ನಿಮ್ಮ ಮನ್ಯಾಗ ನಮ್ಮಿಬ್ಬರು ವಿಷಯ ಹೇಳ. ಏನ್ ಮಾತಾಡತಿ? ಆಗೋದಿಲ್ಲಲ್ಲ, ಬಿಡು. ಈಗ ನನ್ನ ಸಲುವಾಗಿ ನೀನು ಎಲ್ಲ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಿಲ್ಲ, ಬಾ ನಮ್ಮ ಮನೆಗೆ ಹೋಗೋಣ. ದೀಪು, ನನ್ನ ಲೈಫ್ದಾಗ ನಂಬಿದ್ದ ನೀನು ಒಬ್ಬಾಕಿನ. ನಮ್ಮ ಅವನ್ ಕಳ್ಕೊಂಡ್ಮೇಲೆ ನೀನು ನಾನು ವಾ ಅಂತ ಅನ್ಕೊಂಡಿನ. ನೋಡ, ನಿಂಗೆ ಹೇಳಾಕತ್ತೀನಿ, ಅಕಸ್ಮಾತ್ ನೀ ನನಗೆ ಬಿಟ್ಟು ಹೋದೆ ಅಂದ್ರೆ ನಾ ಏನಾಕಿ ನನಗೆ ಗೊತ್ತಿಲ್ಲ.